ಎಲೆಕ್ಷನ್ ಮುಗೀತು, ಸರ್ಕಾರನೂ ಮಾಡಾತು, ಇನ್ನಾದ್ರೂ ಬಸಿ ರೆಸ್ಟ್ ಮಾಡಾನೆ ಅಂದ್ರಿ ಅದೇನ್ಲೇ ಡೆಲ್ಲಿ ಕಡೆ ಗಲಾಟೆ ಜಾಸ್ತಿ ಆಗೈತಂತಲ್ಲ. ಹ್ಞೂ ಕಣೆ, ಡೆಲ್ಲಿ, ಬಿಹಾರ, ಉತ್ತರ ಪ್ರದೇಶದಲ್ಲೆಲ್ಲವ ಮಳೆ ಜಾಸ್ತಿ ಬಿದ್ದು ಬಸ್ ಸ್ಟ್ಯಾಂಡು, ಏರ್ಪೋರ್ಟು, ನೆನ್ನೆ ಮೊನ್ನೆ ಕಟ್ಟಿರೋ ಬ್ರಿಡ್ಜ್ ಎಲ್ಲ ಬಿದ್ದು ಕೊಚ್ಕೊಂಡು ಹೋಗೈತಂತೆ. ಅಯ್ಯಲೇ, ನಾನು ಕೇಳಿದ್ದು ನಮ್ಮ ರಾಜ್ಯದ ಲೀಡರ್ಗಳೆಲ್ಲ ಹೋಗಿ ಡೆಲ್ಲಿಲಿ ಕುಂತವಂತಲ್ಲ, ಸುದ್ದಿನ ಕಣ್ಲೆ. ನೀನ್ ನೋಡಿದ್ರೆ ಮಳೆ ತೋರಿಸ್ತಾ ಇದೀಯ, ಮೊನ್ನೆ ಗಂಟೆ ಬಿಸಿಲು ತಡಿಯಕ್ಕಾಗದೆ ಜನ ಸಾಯ್ತಿದ್ರು, ಈಗ ಮಳೆ ಬಂದು ಕೊಚ್ಕೊಂಡು ಹೋಯ್ತಾವ್ರಿ. ಬ್ರಿಡ್ಜ್ ಕಟ್ಟಕ್ಕೆ ಕೊಟ್ಟಿದ್ದ ದುಡ್ಡಲ್ಲಿ ಒಂದು ಕಾಯಲ ಭಾಗನಾರ ಬ್ರಿಡ್ಜ್ಗೆ ಖರ್ಚು ಮಾಡಿದ್ರಿ, ಅವ್ಯಾಕ್ಲ ಬಿದ್ದೋಗವು. ಸಿಮೆಂಟು, ಕಬ್ಬುಣ, ಜಂತಿ, ತಗಡು ಅಂತೆ ಒಂದು ಬುಡದಲ್ಲೇ ತಿಂದ ಹಾಕಿದ್ರಿ, ಇನ್ನೇನ್ಲ ಆಯ್ತದೆ. ಹ್ಞೂ ಕಣೆ, ಆದ್ರೆ ಈಗ ಬಿದ್ದಿರೋ ಬ್ರಿಡ್ಜ್ ಕಟ್ತೀವಿ ಅಂತವ ಮತ್ತೆ ಟೆಂಡರ್ ಕರೆದು ದುಡ್ಡು ಮಾಡ್ಕೊಂತವೆ ಕಣೆ. ಅದೆಲ್ಲದಕ್ಕಿಂತ ಮೊದಲು ಆ ಬ್ರಿಡ್ಜ್ ಕಟ್ಟಿದ ಕಾಂಟ್ರಾಕ್ಟ್ರು ಎಂಜಿನಿಯರ್ನು ಹಿಡಿದು ಗಲ್ಲಿಗೆ ಹಾಕಿ ಕೇಳಲೆ, ಮನೆ ಆಳ್ರು ತಂದು ಜನಗಳ ಜೀವದ ಜೊತೆ ಆಟ ಆಡ್ತಾರೆ. ಅಂದಂಗೆ ನಮ್ಮ ಲೀಡರ್ಗಳೆಲ್ಲ ಡೆಲ್ಲಿಗೆ ಹೋಗವಂತಲ್ಲ, ಆಯ್ ಸುದ್ದಿ ಬಗೊಳ್ಳಬೇಕು ನೈಸಿ. ಕುರ್ಚಿ ಗಲಾಟೆ ಕಣೆ, ಸಿದ್ದಣ್ಣ ಶಿಷ್ಯಂದ್ರು DCM ಜಾಸ್ತಿ ಮಾಡಿ ಅಧ್ಯಕ್ಷನ್ ಚೇಂಜ್ ಮಾಡಿ ಅಂತವ ಯಾವಾಗ ರಾಗ ತೆಗಿತಿದ್ವ, ಆಗ DK ಕಡೆ ಸ್ವಾಮಿ ಸ್ಟೇಜಿನ ಮೇಲೆ CM ಚೇಂಜ್ ಮಾಡಿ ಅಂತು. ಇದೇನಪ್ಪ ಇಂತ ಚೆಕ್ ಮೇಟ್ ಇಟ್ಬಿಟ್ರಲ್ಲ ಅಂತವ ಸಿದ್ದಣ್ಣ ಚೌಕಾಸಿ ಮಾಡಕ್ಕೆ ಡೆಲ್ಲಿಗೆ ಹೋಗೈತೆ ಕಣೆ. ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ನೀವು ದಯವಿಟ್ಟು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ. ಈ ಗ್ಯಾಪ್ ಅಲ್ಲಿ ಒಕ್ಕಲಿಗರು ಸ್ವಾಮಿ ರಾಜಕೀಯ ಮಾಡ್ತಿರುವಾಗ ನಾನ್ ಸುಮ್ಕಿದ್ರೆ ಹೆಂಗೆ ಅಂತವ ಲಿಂಗಾಯತರು ಸ್ವಾಮಿ ಇನ್ನೊಂದು ಕಂಡೀಷನ್ ಹಾಕೈತೆ ಕಣೆ. ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡ್ಬೇಕು. ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಅಂದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಈ ಸ್ವಾಮಿಗಳೆಲ್ಲ ಒಂದು ಪಕ್ಷ ಕಟ್ಕೊಂಡು ಸೀದಾ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರಿ ಇನ್ನ ಒಳ್ಳೇದಾಯ್ತದೆ ಕಣ್ಲೆ. ಸುಮ್ಕೆ ಹಿಂಗೆಲ್ಲ ಇತ್ಲು ಬಾಗ್ಲು ರಾಜಕೀಯ ಮಾಡೋದ್ರ ಬದಲು ಈಗ ಈ ಸ್ವಾಮಿಗೆ ಯಾರು ಕೊಟ್ಟು ಮಾತಾಡ್ಸವ್ರಂತಲೇ. ಈಗ ಒಕ್ಕಲಿಗ ಸ್ವಾಮೀಜಿ ಆಯಿತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ, ಇದರಲ್ಲಿ ಏನಾದ್ರು BJP ಅವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಇವುಗಳ ಕುರ್ಚಿ ಗಲಾಟೆಯಲ್ಲಿ BJP ಅವನ್ನ ಯಾಕೆ ಹೇಳ್ಕೊಂಬತ್ತಾವಂತ ಇವು ಪಾಪ ಅವುಗಳ ಪಾಡಿಗೆ ಅವು ಸುಮ್ಕವೆ. ಇಲ್ಲ ಕಣೆ, BJP ಅವು ಸುಮ್ಕೇನಿಲ್ಲ, ಆಗಾಗ ಗ್ಯಾಪ್ ಅಲ್ಲಿ ಒಂದು ವೈಡ್ ಬಾಲ್ ಹಾಕಿ ವಿಕೆಟ್ ತೆಗಿಯಕ್ ನೋಡ್ತಾವೆ. CM ಎಕ್ಸ್ಪೈರಿ ಆಗಿದೆ. ಈಗ DK ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋಲಿಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನ ಸೋಲಿಸಿದ್ರು, ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಈಗ DK ಶಿವಕುಮಾರ್ ಅವರು ದಿನನಿತ್ಯ ಕಾಟ ಸಿದ್ದರಾಮಯ್ಯನವ್ರಿಗೆ, ದಿನನಿತ್ಯ ಮುಖ್ಯಮಂತ್ರಿ ಮಾಡುವಂತ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪತೈತೆ ಅಂತೇಳಿ ಅವ್ರ ತಮ್ಮನ್ನ ಸೋತೋದು. ಇದನ್ನೇ ಕಂಡ್ಲೆ ಬತ್ತಿ ಇಡ ಕೆಲಸ ಅನ್ನೋದು. ಸುರೇಶ್ನ ಯಾರು ಸೋಲ್ಸಿದ್ರು ಗೊತ್ತಿಲ್ಲ ಕಂಡ್ಲೆ, ಆದ್ರೆ ಕನಕಪುರದಲ್ಲಿ ಅಶೋಕನ ಸೋಲ್ಸಿದ್ದು ಮಾತ್ರ ಸುರೇಶನೇ ಕಣ್ಣಿಡ್ಲೆ. ಇವು ಮೀಟಿಂಗ್ ಮುಗಿಸ್ಕೊಂಬರ್ಲಿ, ನಾವು ಒಂದು ರೌಂಡು ನಿದ್ದೆ ಹೊಡ್ಕೊಂಬಂದ್ಬಿಡೋಣ. ಶಿವನಿ ಶಂಭುಲಿಂಗ.